Okay, students, now we'll move to fourth problem. Okay, from the given data, first adunu odana makkale. An inductance of 2 Henry, a capacitance of 18 microfarad and a resistance of 10 kilo ohm are connected to an AC source of 20 volt with adjustable frequency. Na frequency ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಫಸ್ಟ್ ಏನು ಕೇಳಿದ್ದಾರೆ, what frequency should be chosen to a maximum current in the circuit. ಕರೆಂಟ್ ಮ್ಯಾಕ್ಸಿಮಮ್ ಕರೆಂಟ್ ಬರಬೇಕು ಅಂತಂದರೆ ಯಾವ ಫ್ರೀಕ್ವೆನ್ಸಿ ಚೂಸ್ ಮಾಡಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮಕ್ಕಳು, ಅಷ್ಟೇನೇ ಇಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಮ್ಯಾಕ್ಸಿಮಮ್ ಕರೆಂಟ್ ಅಂದರೆ ಆ ಮ್ಯಾಕ್ಸಿಮಮ್ ಕರೆಂಟ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ಲು, ಅಂದರೆ ರೆಸೊನೆನ್ಸ್ ಕಂಡೀಷನ್ ಮೇಲೆ ಬರುತ್ತೆ. ಫಸ್ಟ್ ಕೊಟ್ಟರೆ ಡೇಟಾ ಬರ್ಕೋಣ ಮಕ್ಕಳೇ. ಆ್ಯನ್ ಇಂಡಕ್ಟೆನ್ಸ್ ಆಫ್ 2 Henry and a capacitance of capacitor 18 microfarad. ಹೌದಾ ಮಕ್ಕಳೇ? to a resistance of 10 kilo ohm are connected to a source of alternating EMF. ಹೌದಾ? ಎಷ್ಟು? 20 volts. ಮತ್ತೆ ಇಲ್ಲಿ ಏನು ಮಾಡ್ತಾರೆ, ಫ್ರೀಕ್ವೆನ್ಸಿನ ಅಡ್ಜಸ್ಟಬಲ್ ಅಂತ ಹೇಳ್ತಾರೆ. ಆ ಫ್ರೀಕ್ವೆನ್ಸಿ ನಾವು ನೋಡ್ಬೇಕು ಇಲ್ಲಿ. ಎಸ್ ಸೊಲ್ಯೂಷನ್ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ನೀವು ಬರ್ಕೊಬೇಕು ಮಕ್ಕಳೇ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳೋದಕ್ಕೆ ಡೇಟಾ ಅರ್ಥ ಬರ್ಕೊಳ್ಳಿ. 2 Henry ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್, ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ 18 ಮೈಕ್ರೋಫ್ಯಾರಡ್ ಅಂತಂದ್ರೆ ಇಂಟು 10⁻⁻⁶ ಫ್ಯಾರಡ್. ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ 10 ಕಿಲೋ ಓಮ್ ಅಂತ ಕೊಟ್ಟಿದ್ದಾರೆ. ಕಿಲೋ ಅಂದರೆ 10⁻³ ಓಮ್ಸ್. ಎಲ್ಲ ಎಸ್ಎಮ್ಸ್ ಇದಾವೆ ಮಕ್ಕಳೇ. ಹೌದಾ? ಇವಾಗ ಅವ್ರು ಏನು ಕೇಳಿದರೆ, ಫಸ್ಟ್ ಪಾಯಿಂಟ್ ಎ ಅಂತ ಇದೆ, ಅದರಲ್ಲಿ ವಾಟ್ ಫ್ರೀಕ್ವೆನ್ಸಿ ಶುಡ್ ಬಿ ಚೂಸನ್ ಟು ಮ್ಯಾಕ್ಸಿಮೈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಓಕೆ ಮಕ್ಕಳೇ, ಕರೆಂಟು ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು ಅಂದರೆ ಐ ಶುಡ್ ಬಿ ಮ್ಯಾಕ್ಸಿಮಮ್ ಅಟ್ ರೆಸೊನೆನ್ಸ್ ಕಂಡೀಷನ್. ರೆಸೊನೆನ್ಸ್ ಕಂಡೀಷನಲ್ಲಿ ನಿಮಗೆ ಕರೆಂಟ್ ಮ್ಯಾಕ್ಸಿಮಮ್ಮು, ಇಂಪಿಡೆನ್ಸು ಮಿನಿಮಮ್ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನೀವು ಪ್ರಾಬ್ಲಮ್ಸು ಡ್ರಿಲ್ ಆಗಲಿ ಅಂದ್ಬಿಟ್ಟು ನಾನು ನಿಮಗೆ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಹೇಳ್ತಾನೆ ಇದ್ದೀನಿ ಮಕ್ಕಳೇ. ಎನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ μ0 is equal to 1/2π into square root of 1/LC. ಹೌದಾ? ಎಸ್, therefore μ0 is equal to, substitute the values, 1/2π 3.142 okay into 1/square root of inductance 2 Henry, capacitance 18 into 10⁻⁻⁶ ಫ್ಯಾರಡ್. ಹೌದಾ ಮಕ್ಕಳೇ? ಫಸ್ಟ್ ಇದನ್ನು ನೀವು ಸಾಲ್ವ್ ಮಾಡ್ತಾ ಬನ್ನಿ ಮಕ್ಕಳೇ. ಸಿಂಪ್ಲಿಫೈ ಮಾಡಿ ನಿಧಾನಕ್ಕೆ. you'll get the answer of 26.5, ನಿಯರ್ಲಿ 26.5. ಓಕೆ, ಇದು ಎಸ್ ಯೂನಿಟ್ಸ್ ಹಾರ್ಟ್ಸ್ ಅಂತ ಬರುತ್ತೆ. ಹೌದಾ ಮಕ್ಕಳೇ? ಎಸ್, ನಮ್ಗೆ ಹೇಳಿದ್ದೀವಿ ಅಟ್ ರೆಸೊನೆನ್ಸ್ ಕಂಡೀಷನ್ ವಾಟ್ ಇಸ್ ದ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್. ಇದು ಬಿ ಹೋಗ್ತಾ ಇದೀವಿ ಮಕ್ಕಳೇ. ಯಾಕಂದ್ರೆ ಕರೆಂಟ್ ಕಂಡುಹಿಡಿಯಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಕರೆಂಟ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ಇಂಪಿಡೆನ್ಸ್. ಹೌದಾ? ಓಕೆ, ಎಸ್, ಬಿಕಾಸ್ ಆಫ್ ದಟ್ ರೀಸನ್ ವಾಟ್ ಇಸ್ ದ ಇಂಪಿಡೆನ್ಸ್ ಅಂತ ನೋಡಿದ್ರೆ ನಿಮ್ಗೆ ಏನಾಗಿರುತ್ತೆ, ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಇನ್ ಸೀರೀಸ್ LCR ಸರ್ಕ್ಯೂಟ್ ಅಂಡರ್ ರೆಸೊನೆನ್ಸ್ ಕಂಡೀಷನ್. ಅದು ಬಹಳ ಇಂಪಾರ್ಟೆಂಟು. ಐ ಇಸ್ ಈಕ್ವಲ್ ಟು ವಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರಪ್ಪ ಅಲ್ಲಿ ಹೇಳಿದ್ದಾರೆ, ವಿ ಇಸ್ ಈಕ್ವಲ್ ಟು 20 volts. ಓಕೆ, 20 divided by ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್. ಓಕೆ, 10 into 10⁻³ ಎಷ್ಟಾಗುತ್ತೆ, 10⁻⁴. ಹೌದಾ ಮಕ್ಕಳೇ? ಎಸ್, 10⁻⁴ ಮೇಲೆ ಕಳಿಸಿದ್ರೆ ನಿಮ್ಗೆ ಏನಾಯಿತು, 20 into 10⁻⁻⁴. ಅಲ್ಲಿಗೆ ಐ ಇಸ್ ಈಕ್ವಲ್ ಟು, ಓಕೆ ಮಕ್ಕಳೇ ಇಲ್ಲೇ ನೋಡಿ, ಐ ಇಸ್ ಈಕ್ವಲ್ ಟು 2 into 10⁻⁻3. ಹೌದಾ ಮಕ್ಕಳೇ? ಅಲ್ಲಿಗೆ ಏನಾಯಿತು, ಐ ಇಸ್ ಈಕ್ವಲ್ ಟು 2 milliamps. This is the current, maximum current.
ಈ ರೀತಿ ತುಂಬ ಈಸಿ ಇರ್ತವೆ. ನಾನು ಫಾಸ್ಟಾಗಿ ಸಾಲ್ವ್ ಮಾಡ್ಕೊಂಡ್ರು ನೀವು ನಿಧಾನಕ್ಕೆ ಅನಲೈಸ್ ಮಾಡ್ತಾ ಬನ್ನಿ ಮಕ್ಕಳೇ. ಓಕೆ, ಅರ್ಥ ಆಗ್ತಿದೆಯಾ? ಎಸ್, ಟೇಕ್ ಡೌನ್.